ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ನಲ್ಲಿ ನಿನ್ನೆ ಸಂಜೆ ಪತಿಯೇ ಪತ್ನಿಯ ಮೇಲೆ ಗುಂಡನ್ನು ಹಾರಿಸಿ ಕೊಂದಿರತಕ್ಕಂಥದ್ದು. ನಾವೀಗ ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿದ್ದೇವೆ. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಇದು ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶ. ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ನ 6th ಫೇಸ್ ಆಗಿರ್ತಕ್ಕಂಥದ್ದು. ನೀವೇನು ಗಮನಿಸ್ತಾ ಇದ್ರೆ ಇದೇ ಒಂದು ಜಾಗದಲ್ಲಿ ನಿನ್ನೆ ಸಂಜೆ 6:30 7 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪತಿ ಅಂದರೆ ತಮಿಳುನಾಡಿನ ಸೇಲಂ ಮೂಲದ ಪತಿ ಬಾಲಮುರುಗನ್ ಅವರು ಭುವನೇಶ್ವರಿ ಎಂಬಾಕೆಯ ಮೇಲೆ ಫೈರನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 5 ಸುತ್ತು ಗುಂಡನ್ನು ಹಾರಿಸಿದ್ದಾರೆ. ಈ ಸ್ಥಳದಲ್ಲಿ 4 ಗುಂಡುಗಳು ಆಕೆಯ ದೇಹವನ್ನು ಹೊಕ್ಕಿ ಇದೇ ಸ್ಪಾಟ್ನಲ್ಲೇ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಮಾಗಡಿ ರೋಡ್ ಪೊಲೀಸರು ಕೂಡ ಈಗಾಗಲೇ ಇಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಇಡೀ ಏರಿಯಾವನ್ನು ಈಗಾಗಲೇ ಘಟನೆ ನಡೆದಿರ್ತಕ್ಕಂಥ ಕೃತ್ಯ ನಡೆದಿರ್ತಕ್ಕಂಥ ಸ್ಥಳವನ್ನು ಪ್ರೊಟೆಕ್ಟ್ ಮಾಡಿರ್ತಕ್ಕಂಥ, ಅಂದರೆ ಕ್ರೈಮ್ ಸೀನ್ ಯಾರು ಕೂಡ ಕ್ರಾಸ್ ಮಾಡಬಾರ್ದು. ಇಲ್ಲಿರ್ತಕ್ಕಂಥ ಆ ಕ್ರೈಮ್ ಸೀನ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. FSLನ ಅಧಿಕಾರಿಗಳು ಕೂಡ ಸಿಬ್ಬಂದಿ ಕೂಡ ಈಗಾಗಲೇ ಸಂಜೆಯ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಫೈರನ್ನು ಮಾಡಿದಂಥ ಸಂದರ್ಭದಲ್ಲಿ FC ಕ್ಯಾಪ್ಗಳಿದ್ದಾವೆ. ಇದರಿಂದ ಯಾವ ಒಂದು ವೆಪನ್ನಿಂದ ಗುಂಡನ್ನು ಹಾರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. FC ಕ್ಯಾಪ್ಗಳನ್ನು ಕೂಡ ಎವಿಡೆನ್ಸ್ಗಾಗಿ ಪೊಲೀಸರು ಕಲೆಕ್ಟ್ ಮಾಡ್ತಾರೆ. ಈ ನೆಲೆಯಲ್ಲಿ ಇಡೀ ಕ್ರೈಮ್ ಸೀನ್ ಅನ್ನು ಪ್ರೊಟೆಕ್ಟ್ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕ್ರೈಮ್ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಲಭ್ಯ ಆಗುವಂಥ ಕ್ರೈಮ್ ಸೀನ್ನಲ್ಲಿ ಏನು ಎವಿಡೆನ್ಸ್ಗಳು ಲಭ್ಯ ಆಗುತ್ತೆ, ಇವೆಲ್ಲವೂ ಕೂಡ ಆರೋಪಿ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ನಲ್ಲಿ ಸಾಬೀತುಪಡಿಸೋದಕ್ಕೆ ಬಹುಮುಖ್ಯವಾಗಿ ಮಹತ್ವದ ಸಾಕ್ಷ್ಯಾಧಾರಗಳಾಗಿ ದೊರಕುತ್ತವೆ. ಈ ನೆಲೆಯಲ್ಲಿ ಈಗಾಗಲೇ ತಡರಾತ್ರಿ ಇದ್ದಲ್ಲೂ ಕೂಡ ಪೊಲೀಸರು ಕೂಡ ಕಾವಲು ಕಾಯ್ತಿದ್ದಾರೆ. ಇಡೀ ಸ್ಥಳ ಏನಿದೆ ಕ್ರೈಮ್ ಸೀನನ್ನು ಸಂಪೂರ್ಣವಾಗಿ ಈಗಾಗಲೇ ಪ್ರೊಟೆಕ್ಟ್ ಮಾಡಿರುವಂಥದ್ದು. ತದನಂತರದಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಡಿವೋರ್ಸ್ ನೋಟಿಸನ್ನು ಕೊಟ್ಟಿದ್ದಕ್ಕೆ ಪತಿ ಫೈರನ್ನು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. 2011ರಲ್ಲಿ ಇವರಿಬ್ಬರು ಕೂಡ ಮದುವೆ ಆಗಿರ್ತಾರೆ. ತದನಂತರದಲ್ಲಿ 2018ರಲ್ಲಿ ಬಂದು ವೈಟ್ಫೀಲ್ಡ್ನಲ್ಲಿ ವಾಸವಾಗಿರ್ತಾರೆ. ಆ ಬಳಿಕ ಪತಿ ಪತ್ನಿಯ ನಡುವೆ ಅನೈತಿಕ ಸಂಬಂಧವನ್ನು ಶಂಕಿಸಿ ಶೀಲವನ್ನು ಶಂಕಿಸಿ ಆತ ಬೈತಿರ್ತಕ್ಕಂಥ ಸಂದರ್ಭದಲ್ಲಿ ಆತನಿಂದ ದೂರಾಗಿ ಕಳೆದ 6 ತಿಂಗಳಿನಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ KP ಅಗ್ರಹಾರದಲ್ಲಿ ಆಕೆ ಮಕ್ಕಳೊಂದಿಗೆ ವಾಸವಾಗಿದ್ದು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಡಿವೋರ್ಸ್ಗೆ ನೋಟಿಸನ್ನು ಕೊಟ್ಟಿದ್ದಕ್ಕೆ ಪತಿ ಪತ್ನಿಯ ಮೇಲೆ ಗುಂಡನ್ನು ಹಾರಿಸಿ ಆಕೆಯನ್ನು ಕೊಂದು ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ಈಗಾಗಲೇ ಪೊಲೀಸರ ಬಳಿ ಶರಣಾಗಿರ್ತಕ್ಕಂಥದ್ದು. ಪತಿಯೇ ಪತ್ನಿಯ ಮೇಲೆ ಗುಂಡನ್ನು ಹಾರಿಸಿ ಕೊಂದಿರತಕ್ಕಂಥದ್ದು. ನಾವೀಗ ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿದ್ದೇವೆ. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಇದು ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶ. ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ನ 6th ಫೇಸ್ ಆಗಿರ್ತಕ್ಕಂಥದ್ದು. ನೀವೇನು ಗಮನಿಸ್ತಾ ಇದ್ರೆ ಇದೇ ಒಂದು ಜಾಗದಲ್ಲಿ ನಿನ್ನೆ ಸಂಜೆ 6:30 7 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪತಿ ಅಂದರೆ ತಮಿಳುನಾಡಿನ ಸೇಲಂ ಮೂಲದ ಪತಿ ಬಾಲಮುರುಗನ್ ಅವರು ಭುವನೇಶ್ವರಿ ಎಂಬಾಕೆಯ ಮೇಲೆ ಫೈರನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 5 ಸುತ್ತು ಗುಂಡನ್ನು ಹಾರಿಸಿದ್ದಾರೆ. ಈ ಸ್ಥಳದಲ್ಲಿ 4 ಗುಂಡುಗಳು ಆಕೆಯ ದೇಹವನ್ನು ಹೊಕ್ಕಿ ಇದೇ ಸ್ಪಾಟ್ನಲ್ಲೇ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಮಾಗಡಿ ರೋಡ್ ಪೊಲೀಸರು ಕೂಡ ಈಗಾಗಲೇ ಇಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಇಡೀ ಏರಿಯಾವನ್ನು ಈಗಾಗಲೇ ಘಟನೆ ನಡೆದಿರ್ತಕ್ಕಂಥ ಕೃತ್ಯ ನಡೆದಿರ್ತಕ್ಕಂಥ ಸ್ಥಳವನ್ನು ಪ್ರೊಟೆಕ್ಟ್ ಮಾಡಿರ್ತಕ್ಕಂಥ, ಅಂದರೆ ಕ್ರೈಮ್ ಸೀನ್ ಯಾರು ಕೂಡ ಕ್ರಾಸ್ ಮಾಡಬಾರ್ದು. ಇಲ್ಲಿರ್ತಕ್ಕಂಥ ಆ ಕ್ರೈಮ್ ಸೀನ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. FSLನ ಅಧಿಕಾರಿಗಳು ಕೂಡ ಸಿಬ್ಬಂದಿ ಕೂಡ ಈಗಾಗಲೇ ಸಂಜೆಯ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಫೈರನ್ನು ಮಾಡಿದಂಥ ಸಂದರ್ಭದಲ್ಲಿ FC ಕ್ಯಾಪ್ಗಳಿದ್ದಾವೆ. ಇದರಿಂದ ಯಾವ ಒಂದು ವೆಪನ್ನಿಂದ ಗುಂಡನ್ನು ಹಾರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. FC ಕ್ಯಾಪ್ಗಳನ್ನು ಕೂಡ ಎವಿಡೆನ್ಸ್ಗಾಗಿ ಪೊಲೀಸರು ಕಲೆಕ್ಟ್ ಮಾಡ್ತಾರೆ. ಈ ನೆಲೆಯಲ್ಲಿ ಇಡೀ ಕ್ರೈಮ್ ಸೀನನ್ನು ಪ್ರೊಟೆಕ್ಟ್ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕ್ರೈಮ್ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಲಭ್ಯ ಆಗುವಂಥ ಕ್ರೈಮ್ ಸೀನ್ನಲ್ಲಿ ಏನು ಎವಿಡೆನ್ಸ್ಗಳು ಲಭ್ಯ ಆಗುತ್ತೆ, ಇವೆಲ್ಲವೂ ಕೂಡ ಆರೋಪಿ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ನಲ್ಲಿ ಸಾಬೀತುಪಡಿಸೋದಕ್ಕೆ ಬಹುಮುಖ್ಯವಾಗಿ ಮಹತ್ವದ ಸಾಕ್ಷ್ಯಾಧಾರಗಳಾಗಿ ದೊರಕುತ್ತವೆ. ಈ ನೆಲೆಯಲ್ಲಿ ಈಗಾಗಲೇ ತಡರಾತ್ರಿ ಇದ್ದಲ್ಲೂ ಕೂಡ ಪೊಲೀಸರು ಕೂಡ ಕಾವಲು ಕಾಯ್ತಿದ್ದಾರೆ. ಇಡೀ ಸ್ಥಳ ಏನಿದೆ ಕ್ರೈಮ್ ಸೀನನ್ನು ಸಂಪೂರ್ಣವಾಗಿ ಈಗಾಗಲೇ ಪ್ರೊಟೆಕ್ಟ್ ಮಾಡಿರುವಂಥದ್ದು. ತದನಂತರದಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಡಿವೋರ್ಸ್ ನೋಟಿಸನ್ನು ಕೊಟ್ಟಿದ್ದಕ್ಕೆ ಪತಿ ಫೈರನ್ನು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. 2011ರಲ್ಲಿ ಇವರಿಬ್ಬರು ಕೂಡ ಮದುವೆ ಆಗಿರ್ತಾರೆ. ತದನಂತರದಲ್ಲಿ 2018ರಲ್ಲಿ ಬಂದು ವೈಟ್ಫೀಲ್ಡ್ನಲ್ಲಿ ವಾಸವಾಗಿರ್ತಾರೆ. ಆ ಬಳಿಕ ಪತಿ ಪತ್ನಿಯ ನಡುವೆ ಅನೈತಿಕ ಸಂಬಂಧವನ್ನು ಶಂಕಿಸಿ ಶೀಲವನ್ನು ಶಂಕಿಸಿ ಆತ ಬೈತಿರ್ತಕ್ಕಂಥ ಸಂದರ್ಭದಲ್ಲಿ ಆತನಿಂದ ದೂರಾಗಿ ಕಳೆದ 6 ತಿಂಗಳಿನಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ KP ಅಗ್ರಹಾರದಲ್ಲಿ ಆಕೆ ಮಕ್ಕಳೊಂದಿಗೆ ವಾಸವಾಗಿದ್ದು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಡಿವೋರ್ಸ್ಗೆ ನೋಟಿಸನ್ನು ಕೊಟ್ಟಿದ್ದಕ್ಕೆ ಪತಿ ಪತ್ನಿಯ ಮೇಲೆ ಗುಂಡನ್ನು ಹಾರಿಸಿ ಆಕೆಯನ್ನು ಕೊಂದು ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ಈಗಾಗಲೇ ಪೊಲೀಸರ ಬಳಿ ಶರಣಾಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ತಡರಾತ್ರಿ ಇದ್ದಲ್ಲೂ ಕೂಡ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಿಷ್ಣುಪ್ರಸಾದ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.